ರಾಜಗುರು ಸದ್ಗುರು ವೇದವ್ಯಾಸ ಸಂಸ್ಥಾನ ಮಠ ಇವರು ನಮ್ಮ ಯಾದಗಿರಿ ಜಿಲ್ಲೆಯಿಂದ ಅಯೋಧ್ಯ ಶ್ರೀ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾನ ಸಭೆಯಲ್ಲಿ ಭಾಗಿಯಾಗಿ ಬಂದಿದ್ದಾರೆ. ಇವರು ಸದ್ಯ ಉರ್ಸಗುಂಡಿಗಿ ಗ್ರಾಮದ ಬ್ರಿಡ್ಜ್ ಇದು ನಾಗಾಬಾಬಾ ಸಾಧು ಆಶ್ರಮದಲ್ಲಿ ತಂಗಿದ್ದರು. ನಮ್ಮ ಪಕ್ಕದ ಅಂತಂದ್ರೆ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಅಂದ್ರೆ ಅದು ನಮ್ಮೂರಿನಿಂದ ಬರುವಂತಹ ಖುಷಿ ನಮಗೂ ಆಗಿದೆ. ಅವರು ಆ ಒಂದು ಉರ್ಸುಂಡಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡನ ಭಾವಚಿತ್ರಕ್ಕೆ ಹೂವಿನ ಹಾಕಿ ಮತ್ತು ಶ್ರೀ ವೇದವ್ಯಾಸ ಬ್ರಹ್ಮಶ್ರೀ ರಾಜಗುರು ಸ್ವಾಮೀಜಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ರಾಜಗುರು ಸ್ವಾಮಿ ವೇದವ್ಯಾಸ ಸಂಸ್ಥಾನ ಪೀಠ ಉರ್ಸುಂಡಿಗಿ, ಇದು ಯಾದಗಿರಿ ಡಿಸ್ಟಿಕ್ಕು ಶಾಪುರ್ ತಾಲೂಕು ಉರ್ಸುಂಡಿ ಗ್ರಾಮ ವತಿಯಿಂದ ರಾಮ ಮಂದಿರದಿಂದ ಆಹ್ವಾನ ಪತ್ರಿಕೆ ಬಂದಿತ್ತು. ರಾಮಂದಿರ ಬಾಲ ರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಮೂರ್ತಿ ಪೂಜೆ ನೆರವೇರಿಸಂದು ಮತ್ತು ಇವತ್ತ ಆಹ್ವಾನ ಪತ್ರಿಕೆ ಬಂದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಮೊದಲನಾಗಿ ಶ್ರೀರಾಮನ ನೆನೆಸ್ಕೊತಾ ಏನಂದ್ರೆ ಇವತ್ತಿನ ದಿನ ಸಂತೋಷದ ಒಂದು ಸುದ್ದಿ ಅನ್ನಿಸ್ತದ. ನಮ್ಮ ಬ್ರಹ್ಮಶ್ರೀ ರಾಜಗುರು ಸ್ವಾಮೀಜಿ ಅವರಿಗೆ ಬಾಲರಾಮನ ಪ್ರತಿಷ್ಠಾಪನೆಗೆ ಅಯೋಧ್ಯದಿಂದ ಆಮಂತ್ರಣ ಬಂದಿತ್ತು. ಆ ಸಂತೋಷ ಇಡೀ ನಮ್ಮ ಸಮಾಜವನ್ನ ಸಂತೋಷ ಕೊಟ್ಟಿತ್ತು. ಯಾದಗಿರಿ ಡಿಸ್ಟಿಕ್ಕಿಂದ ಅಪ್ಪರಿಗೆ ಅಯೋಧ್ಯಕ್ಕೆ ಕಳಿಸಿದೀವಿ ನಾವು. ಆ ಸಂತೋಷದಿಂದ ಅಲ್ಲಿ ಈಗ ತಮ್ಗೆ ಆಹ್ವಾನ ಪತ್ರ ಬಂತು ಅಯೋಧ್ಯದಿಂದ. ಸೊ ಇಲ್ಲಿಂದೆಲ್ಲ ಹೆಂಗೆ ಹೋಗೋ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೊಂಡ್ರಿ? ಯಾವ ತರ ನಿಮ್ಗೆ ಖುಷಿ ಪಡುತ್ತೆ? ಇವತ್ತಿನ ದಿನ ಪ್ರಭು ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಕಮಿಟಿಯವರು ನಮ್ಮ ವೇದವ್ಯಾಸ ಸಂಸ್ಥಾನ ಬ್ರಹ್ಮರ್ಷಿ ಪೀಠದ ಗುರ್ತ ಹಿಡಿದು ನಮ್ಗೆ ಆಹ್ವಾನ ಪತ್ರಿಕೆ ಕೊಟ್ಟಾಗ ನಮ್ಮ ಪೀಠದಿಂದ ನಾವು ಭಾಳ ಖುಷಿ ಪಟ್ವಿ. ಯಾಕಂದರೆ ಸಮಾಜದೊಳಗೆ ಇನ್ನೂ ಹಲವಾರು ಗಣ್ಯತೆ ಪೀಠಗಳಿದ್ದಾವೆ. ಅಂಥದ್ರಲ್ಲಿ ಒಂದು ಬಡ ಸಮಾಜದಲ್ಲಿರುವಂಥ ಒಂದು ಪೀಠವನ್ನು ಗುರುತಿಸಿ ಸಮಾಜದಲ್ಲಿ ಸೇವೆಗೈದಿದಂತ ಗುರುತಿಸಿ ನಮ್ಮನ್ನು ಕರೆದಿದ್ದ ಭಾಳ ಖುಷಿ ಅನ್ನಿಸ್ತು ನಮಗೆ. ಮತ್ತು ಅದೇ ರೀತಿ ಸಮಾಜದೊಳಗಿರುವಂಥ ನಮ್ಮ ಸಮಾಜದ ಮಾಜಿ ಮಂತ್ರಿಗಳಾದ ಶ್ರೀ ಪ್ರಮೋದ್ ಮಧ್ವರಾಜ್ ಅವರು ನಮ್ಗೆ ಹೋಗೋ ಬರೋ ಫ್ಲೈಟ್ ಟಿಕೆಟ್ ವ್ಯವಸ್ಥೆ ಮಾಡಿಕೊಟ್ರು. ಹಾಗೆ ಸಮಾಜದ ಇನ್ನೂ ಗಣ್ಯರು ಕೆಲವೊಂದಿಷ್ಟು ಕಾಣಿಕೆಗಳ ರೂಪದಲ್ಲಿ ನಮ್ಗೆ ಧನ ಸಹಾಯ ಮಾಡಿದ್ರಿಂದ ನಾವು ಯಶಸ್ವಿಯಾಗಿ ಅಯೋಧ್ಯೆ ಯಾತ್ರೆ ಮುಗಿಸಿ ಬಂದಿದ್ವಿ. ಎಷ್ಟು ದಿನ ಅಲ್ಲಿ ಇದ್ರು ಸರ್? ಈಗ ಪೂಜಾ ಪುನಸ್ಕಾರ ಅಲ್ಲಿ ಯಾವ ರೀತಿ ಅಲ್ಲೆಲ್ಲ ನೆರವೇರಿದ್ರು? ಅಲ್ಲಿ ಒಂದು ಅಂದ್ರೆ ಅಲ್ಲಿ ಎಲ್ಲೇ ನಡೆದ ಎಲ್ಲ ನಾವು ಅಲ್ಲಿಗೆ ಫಸ್ಟ್ಗೆ ಹೋದಾಗ ಫ್ಲೈಟ್ ಸೀದಾ ಅಯೋಧ್ಯೆ ಇಳಿದ ತಕ್ಷಣವೇ ಅಲ್ಲಿ ಕರಸೇವಕರು ಮತ್ತು ಬಜರಂಗ ದಳದ ಕಾರ್ಯಕರ್ತರು ನಮ್ಗೆ ಅತಿ ಪ್ರೀತಿ ವಿಶ್ವಾಸದಿಂದ ಗುರೂಜಿಗಳಿಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ತಮ್ಮದೇ ಆದ ಒಂದು ಕಾರಿನ ವ್ಯವಸ್ಥೆ ಮಾಡಿದರು. ಪ್ರತಿ ಸಾಧು ಸಂತರಿಗೂ ಒಂದೊಂದು ಸಪ್ರೇಟಾಗಿ ವೆಹಿಕಲ್ ಮಾಡಿಕೊಂಡು ಏರ್ಪೋರ್ಟಿಂದ ದೇವಸ್ಥಾನ 10 ಕಿಲೋಮೀಟರ್ ಆಗುತ್ತದೆ. ಆ 10 ಕಿಲೋಮೀಟರು ನಮಗೆ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಗಾಡಿ ವ್ಯವಸ್ಥೆ ಮಾಡಿಕೊಂಡು ಕರ್ಕೊಂಡೋಗಿ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ಬೋದು, ಮತ್ತು ಬಿಸಿ ನೀರಿನ ವ್ಯವಸ್ಥೆ ಇರ್ಬೋದು, ಕಾಫಿ ಟೀ ವ್ಯವಸ್ಥೆ ಇರ್ಬೋದು, ಯಾವುದಕ್ಕೂ ಏನು ಕಿಂಚಿತ್ತೂ ಕೊರತೆ ಬರಲಾರ್ದಂಗೆ ಅತಿ ವಿಜೃಂಭಣೆಯಿಂದ ಎಲ್ಲ ಸೌಕರ್ಯಗಳನ್ನ RSS ಪ್ರಮುಖರು ಹಾಗೂ ಬಜರಂಗ ದಳದ ಕಾರ್ಯಕರ್ತರು ತಮ್ಮ ಸೇವಾ ಕೈಂಕರ್ಯವನ್ನು ಭಾರಿ ಅಚ್ಚುಕಟ್ಟಾಗಿ ಮಾಡಿದ್ರು ಎಲ್ಲರೂ. ಈಗ ನಮ್ಮ ಮಾಜಿ ಮಂತ್ರಿ ಅಂತ ಹೇಳ್ತಾರೆ ನಮ್ಮ ಸಮಾಜದವರು, ಅವ್ರಿಗೆ ಮಾಧ್ಯಮಕ್ಕೆ ಏನು ಹೇಳ್ತೀರ ಅಂತ? ಏನು ಮಾಜಿ ಮಂತ್ರಿಗಳು? ನಾವು ಕೊಟ್ಟಿದ್ದಾರೆ ಅವ್ರು ನಿಮಗೆ ಹೋಗಲಿಕ್ಕೆ. ಪ್ರಮೋದ್ ಮಧ್ವರಾಜ್ ಅವರಿಗೆ ನಾವು BJP ಪಕ್ಷದಿಂದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ BJP ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಅವ್ರಿಗೆ BJP ಪಕ್ಷ ಅವರ ಸೇವೆ ಮತ್ತು ಅವರ ಸಾಧು ಸಂತ ಪ್ರೇಮ ಇವೆಲ್ಲ ಗುರುತ ಹಿಡಿದು ಅವರು BJP ಪಕ್ಷದಿಂದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ MP ಟಿಕೆಟ್ ಅವ್ರಿಗೆ ಕೊಡಬೇಕಂತ ಇಡೀ ಸಮಾಜದ ಪರವಾಗಿ ನಾವು ಆಗ್ರಹ ಪಡಿಸ್ತೇವೆ. ಈಗ ಅಯೋಧ್ಯೆಗೆ ಹೋಗಿ ಬಂದಿದ್ದೀರಾ ತಾವು? ಆ ಖುಷಿ ಹೇಳೋಗ್ತೀರಾ, ಯಾಕಂದರೆ ಅಂಥ ನಮ್ಮ ದೇಶದ ಪವಿತ್ರ ಪುಣ್ಯ ಕಾರ್ಯಕ್ರಮದೊಳಗೆ ಆ ದೈವಿಕ ಕಾರ್ಯಕ್ರಮದೊಳಗೆ ನಮ್ಮನ್ನು ಆಹ್ವಾನ ಕೊಟ್ಟು ಆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದೇ ಒಂದು ವಿಶೇಷ. ಯಾಕಂದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಸಾಧನೆ ಮಾಡಿದಂಥ ಸಾಧು ಸಂತರಿಗೆ ತಮ್ಮ ಸೂಕ್ಷ್ಮ ಶರೀರವನ್ನು ಜಾಗೃತ ಮಾಡಿಕೊಂಡು ಆ ಮೂರ್ತಿ ರೂಪದಲ್ಲಿರುವ ಬಾಲದೇವರಿಗೆ ಶಕ್ತಿ ತುಂಬುವ ಕಾರ್ಯಕ್ರಮವೇ ಪ್ರಾಣ ಪ್ರತಿಷ್ಠಾಪನಾ. ಅಂಥ ವಿಶೇಷ ದೈವಿ ಆಧ್ಯಾತ್ಮಿಕ ಉನ್ನತ ನೆಲೆಯಲ್ಲಿರುವಂಥ ಕಾರ್ಯಕ್ರಮಕ್ಕೆ
ನಮ್ಮ ಗುರುತು ಹಿಡಿದು ಯಾದಗಿರಿ ಜಿಲ್ಲಾದಿಂದ ಮತ್ತು ಶಾಪುರ್ ತಾಲೂಕು ಉರ್ಸುಂಡಿ ಗ್ರಾಮದಿಂದ ನಮ್ಗೆ ಕರೆದಿದ್ದಕ್ಕೆ ಬಹಳ ಖುಷಿ ಇದೆ. ಮತ್ತು ನಮ್ಮ ಈ ನಿರಂತರ ನಾವು 25 ವರ್ಷಗಳಿಂದ ಸಾಧನೆ ಮಾಡಿದ್ದಕ್ಕೆ ಆ ಶ್ರೀರಾಮಚಂದ್ರನೇ ನಮ್ಗಲ್ಲಿ ಅವ್ರ ಮನಸ್ಸೊಳಗೆ ಹಾಕಿ ನಮ್ಗೆ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ಕೊಂಡಿದ್ದಾನೆ ಅಂತ ಅನಿಸ್ತಾ ಇದೆ ನಮ್ಗೆ. ಸರ್ ಈಗ ಗುರುಗಳಿಗೆ ಈಗ ನಮ್ಗೆ ನಿಜವಾಗಿ ಹೇಳ್ಬೇಕಂದ್ರೆ ಎಲ್ಲ ಭಕ್ತರಲ್ಲಿಯೂ ಆನಂದ ಬಾಷ್ಪ ಅಂತ ಪವಿತ್ರ ಪುಣ್ಯ ಕಾರ್ಯಕ್ರಮದೊಳಗೆ ತಾವಿದ್ರಿ ಅಂದ್ರೆ ನಾವು ನಿಮಗೆ ನೋಡಿದ್ರೆ ಶ್ರೀರಾಮಚಂದ್ರಗೆ ನೋಡ್ದಂಗೆ ಆಗ್ತಾ ಇದ್ದೀರಿ ಅಂತ ಬಹಳಷ್ಟು ಜನ ಭಕ್ತರು ಅದನ್ನು ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಮತ್ತು ನಾವು ಎಲ್ಲ ಭಕ್ತರಿಗೂ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಸಂಕಲ್ಪ ಮಾಡಿ ಅಲ್ಲಿ ನಾವು ಆ ಪೂಜಾ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ವ್ಯವಸ್ಥೆಗಳು ಅದನ್ನೆಲ್ಲ ನೋಡಿದರೆ ನಮ್ಮ ಹಿಂದೂಸ್ತಾನದ ಗತವೈಭವ ಮರಳಿ ಕಳಿಸೈತೆ ಅಂತ ಹೇಳ್ಬೋದು ರೀ. ಅಷ್ಟೆಲ್ಲ ವೇದ ಮಂತ್ರಘೋಷಗಳು ಎಲ್ಲನೂ ಅಲ್ಲಿ ಮೊಳಗ್ತಾ ಇದ್ವು. ಒಂಥರ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.